ನೋಟ್ರಿ ಇಲ್ಲ, ನೋಟ್ರಿ ಆಗಲ್ಲ. ಡೆತ್ ಸರ್ಟಿಫಿಕೇಟ್ ಕೊಡಿ. ನೀವು ಅದ್ರಲ್ಲಿ ಸಬ್ಮಿಟ್ ಮಾಡಿರೋದು ಕಾನೂನು ವಿರುದ್ಧವಾಗಿ ಕೊಟ್ಟಿದ್ದೀರಾ. ಅಪ್ಪನ ಹೆಂಡತಿ ಹೆಸರು ಗಂಗಮ್ಮ ಪಕ್ಕ ಅಲ್ವಾ? ಗಂಗಮ್ಮಗೆ ಯಾರು ಮಕ್ಕಳು ಇದು ಅವರಿಬ್ರು ಯಾರು ಮುದ್ದಣ್ಣು ಇಷ್ಟು ಜನ ಸಂತಾನ ಇಲ್ಲ ಅಂತ ಹೇಳಿದ್ರಲ್ಲ, ಎಷ್ಟು ಜನ ಹೆಣ್ತಿರೋ ಅಂತ ಕೇಳಿ ಸರ್. ಹೆಣ್ತೀರ ಎಷ್ಟು ಜನ? ಇಬ್ರು ಹೆಣ್ತಿಯಾರ? ಒಂದು ಹೆಣ್ತಿಯನ್ನು ತೋರಿಸಿಲ್ವಲ್ಲ ಇದ್ರಾಗ? ಬೋಡಪ್ಪನ ಇನ್ನೊಂದು ಹೆಣ್ತಿನ ತೋರಿಸಿಲ್ವಲ್ಲ? ಸಾಕೊಂಡ್ಮೇಲೆ ಇವರು ಅವರಿಬ್ರು ಸತ್ತೋದ್ರು. ಮಲ್ಲಯ್ಯನೂ ದಿಬ್ಗಿರಿ ಅಪ್ಪನ ಇಬ್ರು ಸತ್ತೋದ್ರು. ಸತ್ತೋದ್ರು. ಇವಾಗ ಮಕ್ಕಳು, ಈ ದಿಬ್ಗಿರಿ ಅಪ್ಪನ ಮಕ್ಕಳು ಹೆಣ್ಮಕ್ಳು, ಮಲ್ಲಯ್ಯನ ಮಕ್ಕಳು ಗಂಡು ಮಕ್ಕಳು ಇಲ್ಲ. ಅವರೇ ಎಷ್ಟು ಜನ ಹೆಣ್ಮಕ್ಳು ಹೇಳ? 4 ಜನ. ಆಮೇಲೆ ಇವರು ಮಲ್ಲಯ್ಯನ ಮಕ್ಕಳು 4 ಜನ. ಇದು ಮುದ್ದಣ್ಣ ಹೆಸರು ಜಮೀನು ಇರೋದು. ಆವತ್ತಿಂದಾನು ಬೋಡಪ್ಪನ ಹೆಸರಿಗೆ ಒಂದು ಕುಂಟೆ ಇಲ್ಲ. ಆಮೇಲೆ ಇವರು ಅವಿಬ್ರು ಸತ್ತೋದ್ಮೇಲೆ ಆವತ್ತಿಂದ ಇವರೇನೆ ಅವರು ಪರೀಕ್ಷೆ ಮಲ್ಲಯ್ಯನ ಕಡೆಯವ್ರನ್ನೇ ನೋಡ್ಕೊಂಡು ಹೋಗ್ತಾ ಇರೋದು. ಈ ಅವರು ಇದಕ್ಕೆ ಬರ್ತಾ ಇರ್ಲಿಲ್ಲ, ಇವರು ಅದಕ್ಕೆ ಬರ್ತಾ ಇರ್ಲಿಲ್ಲ. ಯಾರು ಅವರು ನಮ್ದಪ್ಪ ಇದು ಅಂತ ಅವರು ಬಂದಿಲ್ಲ. ಅವ್ರ ಇವ್ರ ತಾತನವರೇ ಆಗ್ಲಿ, ಇವ್ರ ಅಪ್ಪನವರೇ ಆಗ್ಲಿ, ನಮ್ಗೆ ಇವ್ರು ಸೇರ್ತಾ ಇದೆ ಜಮೀನು ಇನ್ನೊಂದು ಮತ್ತೊಂದು ಅಂತ ಯಾರು ಬಂದಿಲ್ಲ. ಆಮೇಲೆ ಒತ್ಕೊಂಡು ಪತ್ಕೊಂಡು ಇವ್ರು ಹಂಗೆ ಬರ್ತಾ ಇದ್ರು. ಅವ್ರು ಬೇರೆ ಇವರು ಜಮೀನಾಗೆ ಅವ್ರು ಹೋಗ್ಲಿಲ್ಲ, ಅವ್ರ ಜಮೀನಿಗೆ ಇವ್ರು ಹೋಗ್ಲಿಲ್ಲ. ಅವರು ಬೆಳೆ ಇಕ್ಕೊಂಡು ಇವ್ರು ಬೆಳೆ ಇಕ್ಕೊಂಡು ಸುಮಾರು 75 ವರ್ಷದ ಮೇಲೆ ನನಗೆ ಯಾರು ಅವ್ರ ತಾಂಟಕ್ಕೆ ಇವ್ರು ಹೋಗಿರ್ಲಿಲ್ಲ, ಇವ್ರ ತಾಂಟಕ್ಕೆ ಅವ್ರು ಹೋಗ್ಲಿಲ್ಲ. ಅವ್ರದ್ದು ಮಾಡ್ಕೊಂತ ಇದ್ರು, ಇವ್ರು ಮಾಡ್ಕೊಂತ ಇದ್ರು. ಅಷ್ಟೊಂದು ನೋಡ್ಬಲ್ಲೆ ನಾನು. ಜಮೀನ್ ಮಾರಿದಾಗ ಅಣ್ಣ ತಮ್ಮದಿಲ್ಲ ಸರ್, ಜಮೀನ್ ಮಾರವ್ರೆ ಅವಾಗ ಅಣ್ಣ ತಮ್ಮದಿರ ನಾವು ಜಮೀನ್ ಮಾರಿದ್ದು ಆಮೇಲೆ ಅಲ್ಲ ಅಣ್ಣ ತಮ್ಮದಿರು ಅಂದಿದ್ರು ಸರ್. ಇವರು ಅಣ್ಣ ತಮ್ಮಂದಿರಿಗೋಸ್ಕರ ನಾವೀಗ ಅಲ್ಲ ಅಣ್ಣ ತಮ್ಮಂದಿರ ಜಮೀನು ಆದಾಗ ಅಣ್ಣ ತಮ್ಮದಿರ ಗಾಪ್ಕ ಇಲ್ಲ ಇವ್ರಿಗೆ. ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಬೋರ್ಡಪ್ಪಗ 4 ಜನ ಮಕ್ಕಳು, ಅದರಲ್ಲಿ ಎಷ್ಟು ಜನ ಹೆಣ್ತಿರೋ ಅಂತ ಕೇಳಿ ಸರ್. ಹೆಣ್ತೀರ ಎಷ್ಟು ಜನ? ಇಬ್ರು ಹೆಣ್ತಿಯಾರ? ಒಂದು ಹೆಣ್ತಿಯನ್ನು ತೋರಿಸಿಲ್ವಲ್ಲ ಇದ್ರಾಗ? ಬೋರ್ಡಪ್ಪನ ಇನ್ನೊಂದು ಹೆಣ್ತಿನ ತೋರಿಸಿಲ್ವಲ್ಲ? ಇನ್ನೊಬ್ರು ಹೆಣ್ತಿ ಹಾಕಿ ಒಬ್ಬ. ಈಗ ಈ ದಮ್ಮಗೆ ಎಷ್ಟು ಜನ ಮಕ್ಕಳು ಹೇಳು? ನಾನು ಹೇಳ್ತೀನಿ, ತಪ್ಪಿದ್ರೆ ಕೇಳ್ರಿ. ಹೇಳು. ಈ ನಮ್ಮನಿಗೆ ಒಬ್ಳೆ ಮಗಳು, ಈ ದಮ್ಗೆ ಒಬ್ಳು ಮಗಳು. ಹೆಸರೇನು? ಮಲ್ಲಮ್ಮ. ಎಸ್. ಆಮೇಲೆ ದೊಡ್ಡಮ್ಮನಿಗೆ ಚಿನ್ನಮ್ಮ ಅಂತ. ಈ ದಮ್ಮ ಚಿಕ್ಕವಳ? ಈ ದಮ್ಮ ಚಿಕ್ಕವಳ. ಇನ್ನೊಬ್ರು ಹೆಂಡತಿ ಹೆಸರು ಗೊತ್ತಿಲ್ಲ ಸರ್. ಸರ್ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾನು ಗೊತ್ತಿಲ್ಲ. ತಿಮ್ಮಕ್ಕ ಜನ ಮಕ್ಕಳು? ತಿಮ್ಮಕ್ಕನಿಗ ಒಂದು ಇನ್ನೊಂದು ಅದೇ ಸಿನಾಂಜಮ್ಮ, ಸಿನಾಂಜಮ್ಮ ಕದೆ ಚಿಕ್ಕನಂಜಮ್ಮ. ಆಮೇಲೆ ದಿಬ್ಗಿರಿ ಅಪ್ಪ ಮಲ್ಲಯ್ಯ, ಅವರು ಬೋಡಪ್ಪ ಮಕ್ಕಳೇ. ದೊಡ್ಡ ಅಮ್ಮನಿಗೆ ಈ ಚಿಕ್ಕ ಅಮ್ಮನಿಗೆ ಈ ಮಲ್ಲಮ್ಮನ ಒಬ್ಳೆ. ಅಂದ್ರೆ ಈಗ ಒಂದು ಹೆಣ್ತಿಂತ ಇಬ್ರು ಹೆಣ್ತಿರ ನಡುವೆ ಬೋಡಪ್ಪಗೆ 4 ಜನ ಮಕ್ಕಳು. ಹೌದಾನೆ? ರೈಟ್. ಈಗ ದಿಬ್ಗಿರಿ ಅಪ್ಪನ ಕಡೆ 4 ಜನ ಹೆಣ್ಮಕ್ಳು ಇದಾರಲ್ಲ, ಯಾರ್ಯಾರಮ್ಮ? ಹೆಣ್ತಿನ ಹೆಸರೇನಮ್ಮ? ಮಲ್ಲಮ್ಮ. ಮುತ್ತಮ್ಮ ಯಾರು? ನಮ್ಮಮ್ಮ. ಅಮ್ಮ ಸರ್ ಇದಾಳ ಅಮ್ಮ? ಅಲ್ಲೇ ಕೂತಿದ್ದಾರೆ ಅವ್ರು, ಎದ್ದೊಳಕ್ಕಾಗಲ್ಲ. ಅಲ್ಲಿಂದ ಇದು ಮಾಡ್ತಾರೆ, ಅಲ್ಲೇ ಇದ್ದಾರೆ ಸರ್, ಇಲ್ಲೇ ಅವ್ರೆ. ಯಾರು ಕೊಟ್ಟಿದ್ದು ಡಾಕ್ಯುಮೆಂಟ್ ಎಲ್ಲ? ನರಸಮ್ಮ ಇರೋದು ಫಸ್ಟ್ನೇ ಹೆಂಡತಿ, ಇವ್ರ 2ನೇ ಹೆಂಡತಿ. ಇದು ನೀವು ಕೊಟ್ಟದ? ಮತ್ತೆ ಇಬ್ಬಿಬ್ರು ಹೆಂಡತಿ ಯಾಕೆ ಬಿಟ್ಟು ಕೊಟ್ಟಿರಿ ಸರ್? ಎಲ್ಲೂ ಲೀಸ್ಟ್ ಆಗಿ ಎಲ್ಲೂ ಇಲ್ಲ ಸರ್. 1 ನಿಮಿಷ ಕೇಳಪ್ಪ, ದೈವ ಹೇಳ್ತಾ ಇದೆ ಇಬ್ರಿಬ್ರು ಹೆಂಡತಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಬಿಟ್ಟು ತೋರಿಸ್ತಾ ಇರೋದು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನೋಡಿದ್ದೀವಿ ಸರ್, ನೋಡಿದ್ದೀವಿ ಸರ್. ಕೇಳ್ತಾವ್ರೆ ಅವ್ರು ಸರಿ ಸರ್. ದಿಬ್ಗಿರಿ ಅಪ್ಪಗೆ ಬೇಡ, ಇಲ್ಲಿ ಬೋರ್ಡಪ್ಪಗೂ ಇಬ್ರು ಹೆಂಡತಿ, ಒಂದು ಹೆಂಡತಿನ ಬಿಟ್ಟು ತೋರಿಸಿದ್ರಿ ಒಂದು. ಆಮೇಲೆ ಇಲ್ಲಿ ದಿಬ್ಗಿರಿ ಅಪ್ಪಗೆ ಇಬ್ರು ಹೆಂಡತಿಯರು ಅಂತ ಹೇಳ್ತಾರ. ನಿನ್ನ ಹೆಸರೇನಮ್ಮ? ಅಜ್ಜಿ ನಿನ್ನ ಹೆಸರೇನು? ಬಾಯ್ಲಿ.
ನಿಮ್ಮ ಯಜಮಾನ್ ಹೆಸರೇನು ನಿಂದು? ಮುತ್ತಮ್ಮ. ಕನ್ನಡ ಬರ್ತದಾ? ಕನ್ನಡ ಗೊತ್ತಾಗೋದಿಲ್ವಾ? ಮಾತಾಡ್ತಿಲ್ಲ ಬರಲ್ಲ. ವಯಸ್ಸು ಎಷ್ಟಿಲ್ಲ? ಕುಂಡಿಸ್ಬಿಡಿ ಮೇಡಮ್ ಅಲ್ಲ ಸ್ವಲ್ಪ ಕುತ್ಕೊಳ್ಳೋಕ್ಕಲ್ಲ ಅಂದಾಜು ಎಷ್ಟು ವಯಸ್ಸು? ಅಜ್ಜಿ ಈ ಕಡೆ ಕೂರು. ಸರ್ 70 75 ಇರ್ಬೋದು ಸರ್. ಎಷ್ಟಿದೆ ಅಮ್ಮ ವಯಸ್ಸು? ಎಷ್ಟಿದೆ ನಿಂದು ವಯಸ್ಸು? ಎಷ್ಟು? 70 75. ಒಂದು ಗೆಸ್ಸಿಂಗ್ ಮೇಲೆ ಹೇಳ್ರಿ. ಆಯ್ತು. ನಿಮ್ಮ ಯಜಮಾನ್ ಹೆಸರೇನು ಹೇಳಿ? ನಿನ್ನ ಗಂಡನ ಹೆಸರೇನು? ನಿನ್ನ ಗಂಡಗೆ ಎಷ್ಟು ಜನ ಹೆಂಡ್ತಿಯರು? ಇಬ್ಬರು ಅಲ್ವಾ? ಅಂದ್ರೆ ಈಗ ಇವ್ರು ಹೇಳಿದ್ದು ದಿಬ್ಗಿರಿ ಅಪ್ಪಗ ಮುತ್ತಮ್ಮನ ಒಬ್ಬನೇ ತೋರಿಸಿದ್ದಾರೆ. ನಿನ್ನ ಹೆಸರು ಮುತ್ತಮ್ಮ, ಇನ್ನೊಬ್ಬಕ್ಕೆ ಹೆಸರೇನು? ನರಸಮ್ಮ. ಆಕಿಗೆ ಎಷ್ಟು ಜನ ಮಕ್ಕಳಿದ್ರು? ಮಕ್ಕಳು ಇರ್ಲಿಲ್ವಾ? ನೀವೇನು ಹೇಳಕೋಬೇಡ್ರಿ, ಅವ್ರ ಅಜ್ಜಿ ಹೇಳ್ತಾರೆ. ಏನು ಮಕ್ಕಳು ಇರ್ಲಿಲ್ಲ? ಆಮೇಲೆ ಯಾವ ಊರು ಆಕಿಂದು? ಇದೇ ಊರಾ? ನಿಂದು ಇದೇ ಊರು, ಆಕಿಂದು ಇದೇ ಊರು. ಯಾರ ಮನೆ ಆಕಿಂದು? ಇಲ್ಲಿ ನಿಮ್ಮ ಮನೇನಾ? ಏನಾಗ್ಬೇಕು ನೀನು? ಅಕ್ಕನ ಹೆಸರು ಏನಲ್ಲ, ಇನ್ನೊಬ್ಬರ ಹೆಸರು ಏನಂದ್ರಲ್ಲ, ನೋಟ್ ಮಾಡ್ಕೊಳ್ಳೋ. ಮುತ್ತಮ್ಮ. ಮುತ್ತಮ್ಮ ನರಸಮ್ಮ ಅಲ್ವಾ? ನರಸಮ್ಮ ನಿನ್ಗೆ ಏನಾಗಬೇಕು? ಅತ್ತೆ ಆಗ್ಬೇಕು. ನಿಮ್ಮ ಅತ್ತೆಗೆ ಯಾರು ಮಕ್ಕಳು ಇರಲಿಲ್ಲ? ಆಮೇಲೆ ಈಗ ಅವರು ಹೆಸರು ಮಕ್ಕಳು ಇಲ್ಲದೆ ಇರೋದ್ರಿಂದ ಅವ್ರ ಹೆಸರು ತೋರಿಸಿಲ್ಲ. ಮುತ್ತಮ್ಮ ನಿನ್ಗೆ ಎಷ್ಟು ಜನ ಮಕ್ಕಳು? ಯಾರ್ಯಾರು? యారు వీళ్ళు వాళ్ళ పేరు చెప్పు. ಹೆಸರು ಸಾಕು. నలుగురు పేర్లు చెప్పమ్మా. నలుగురు పేర్లు ఒక బిడ్డ ఇద్దరు మల్లమ్మ ఒక బిడ్డ నేత్రవతి ఒక బిడ్డ సావత్రమ్మ ಲಲಿತಮ್ಮ ಅಂತೇಳಿ ಕೇಳಿ. ಲಲಿತಮ್ಮ ಈಗ ಮಲ್ಲಮ್ಮ, ಈಗ ಇಬ್ರು ಮಲ್ಲಮ್ಮ, ಆಮೇಲೆ ಒಬ್ರು ಸಾವಿತ್ರಮ್ಮ, ಒಬ್ರು ನೇತ್ರಾವತಿ. ಇದ್ರಾಗ ಯಾರಿದ್ರಿ ಇಲ್ಲಿ? ಮಲ್ಲಮ್ಮ, ಸಾವಿತ್ರಮ್ಮ, ನೇತ್ರಾವತಿ. ಯಾವ ಊರಿಗೆ ಮದುವೆ ಮಾಡ್ಕೊಟ್ಟಿದ್ದಾರೆ? ಇದೇ ಊರಲ್ಲಿ. ಈ ಮಲ್ಲಮ್ಮ, ನೇತ್ರಾವತಿ ಸರ್ ನಾ ಸಾವಿತ್ರಮ್ಮ ಸರ್. ನಿನ್ಗೆ ಯಾವ ಊರು ಕೊಟ್ಟಿದ್ದಾರೆ? ನಿಮ್ಗೆ ಏನಾದ್ರು ಜಮೀನು ಏನಾದ್ರು ಇದೆಯಾ? ಸರ್ ಇದೆ, ನಮ್ದೇ ಇದೆ. ಇಲ್ಲಿ ಇದೆ ಸರ್, ಕೊಟ್ಟಿದ್ದಾರೆ. ಈ ಕಡೆ ನೆಕ್ಸ್ಟ್ ಈ ಕಡೆ ತಿಮ್ಮಕ್ಕ, ಸಿದ್ದಲಿಂಗಪ್ಪ, ಸಿದ್ಧಗಂಗಮ್ಮ, ಮುದ್ದಪ್ಪ. ಸರ್ ಮುದ್ದಪ್ಪ ನಾವು. ನೀವು ಮುದ್ದಪ್ಪ, ಸಿದ್ಧಲಿಂಗಪ್ಪ, ತಿಮ್ಮಕ್ಕ. ತಿಮ್ಮಕ್ಕರು ಇದೆ. ತಿಮ್ಮಕ್ಕನ ಆಯ್ತು. ಇದು ಜಮೀನು ಹೆಣ್ಮಕ್ಳೆಲ್ಲ ಅಂತ ಹೇಳ್ಬಿಟ್ಟು ನಾವೇನು ತಗೊಂಡಿಲ್ಲ ಸರ್, ಎಲ್ಲ ಭಾಗ ಮಾಡ್ಕೊಂಡ್ಬಿಟ್ಟು. ಈ ಮಲ್ಲೆಯಿಂದ ಏನು ಮುತ್ತಾನ ಜಮೀನು, ಮಲ್ಲಯ್ಯನ ಜಮೀನು ಅವ್ರು ಮಾಡ್ಕೊಟ್ಬಿಟ್ಟಿದ್ದೀವಿ. ಅಂದ್ರೆ ಈಗ ಓಬಳಪ್ಪನ ಹೆಸರಿಗೆ ಇರ್ತಕ್ಕಂಥದ್ದು ಅಲ್ಲೆಲ್ಲ ಮುತ್ತಾನ ಬೋಡಪ್ಪನಿಗೆ ಏನ್ ಇದು ಈ ಜಮೀನು ಮುದ್ದಯ್ಯಗಿತ್ತ ಬೋಡಪ್ಪನ ಹೆಸರಿಗಿತ್ತ? ಬೋಡಪ್ಪಗೆ ಇರ್ಲಿಲ್ಲ, ಮುದ್ದಯ್ಯನ ಹೆಸರಲ್ಲೇ ಇತ್ತು. ಅಲ್ಲಿಂದ ಬೋಡಪ್ಪಗ ಮುದ್ದಯ್ಯಗೆ ಮಕ್ಕಳು ಯಾರಿದೆ ಇರೋದ ಬೋಡಪ್ಪ ಏನ್ ಮಾಡ್ತಾನೆ, ಅವ್ರ ಹೆಸರು ಮಾಡ್ಕೋತಾರೆ. ಯಾರನ್ನ ಸಾಕೊಂಡಿದ್ರು? ಮುದ್ದಣ್ಣ ಹೆಸರಾಗ ಆಯ್ತು ಇವತ್ತು. ಇವತ್ತಿಗೂ ಮುದ್ದಣ್ಣ ಅವ್ರು ಒಂದು 70 ವರ್ಷ ಆಗೈತಾ ಮಾಮೂಲಿ ಮುತ್ತಾನ ಹೆಸರಿನಾಗೆ ಇರೋದು. ಮಲ್ಲಯ್ಯನ ಒಂದು ಅರ್ಧ ಭಾಗ, ಒಂದು ಅರ್ಧ ಭಾಗ, 2 ಭಾಗ ನಾವು ಮಾಡಿಬಿಟ್ಟಿದ್ವಿ ಪಂಚಾಯತ್. ಸರ್ಟಿಫಿಕೇಟ್ ಯಾವ್ದು ಹಾಕಿದ್ದಾರೆ? ಮಲ್ಲಯ್ಯ ಬೋಡಪ್ಪ. ಆಮೇಲೆ ತಗೊಳ್ತೀನಿ. ಸೊ ಈಗ ದೊಡ್ಡ ಮಲ್ಲಯ್ಯದು ತಿಮ್ಮಕ್ಕ, ಸಿದ್ಧಲಿಂಗಪ್ಪ, ಸಿದ್ಧಗಂಗ, ಮುದ್ದಪ್ಪ. ಓಕೆ, ಈಗ ಇದಕ್ಕೇನು ಅಬ್ಜೆಕ್ಷನ್ ಇದೆಪ್ಪ ನಿಮ್ದು? ಇದ್ರಲ್ಲಿ ಅಬ್ಜೆಕ್ಷನ್ ಏನಿಲ್ಲ ಸರ್. ಮುದ್ದಣ್ಣನ ತಮ್ಮ ಬಂದ್ಬಿಟ್ಟು ಹೋಬಳಪ್ಪ ಅಂತ ಹೇಳಿ ಈ ಬೋಡಪ್ಪ ಅಂತ ಹೇಳ್ಬಿಟ್ಟು ಸೇರಿಸಿದ್ದಾರೆ ಈ ಜಮೀನು. ಇವರು ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಮುದ್ದಣ್ಣ ಅಂಡ್ ಹೋಬಳಪ್ಪ ಅಣ್ತಮ್ಮ. ಬೋಡಪ್ಪ ಅಂತ ಇರ್ಲೇ ಇಲ್ಲ. ಬೋಡಪ್ಪನು ನಮ್ಮ ತಾತ ಮಲ್ಲಯ್ಯ ಇಬ್ರು ಸ್ವಂತ ಅಣ್ತಮ್ಮಂದ್ರು. ಮಲ್ಲಯ್ಯ ಯಾರು ಇದ್ರಲ್ಲಿ ತೋರಿಸಿಲ್ಲ. ಇಲ್ಲಿ ಮುದ್ದುಗ ಅಲಿಯಾಸ್ ಮುದ್ದಯ್ಯ, ಇವ್ರ ತಂದೆ ಹೆಸರು ಎಲ್ಲಿ ತೋರಿಸಿಲ್ವಲ್ಲ ಹೋಬಳಿಗ. ತಮ್ಮ ತಮ್ಮ ಇಲ್ಲಿ ಸೇರಿಸ್ಬಿಟ್ಟು ಆಕ್ಚುಲಿ ಈಗ ಬೋಡಪ್ಪನ ತಂದೆ ಹೆಸರು ಇಲ್ಲ, ಗೊತ್ತಿಲ್ಲ ಸರ್. ಅದು ಗೊತ್ತಿದ್ದು ನೋಡಿಕೆ ಅವ್ರು ಈ ತರ ಮಾಡ್ಯಾರ. ಯಾವ ಈಗ ಬೋಡಪ್ಪಗೆ ಇಷ್ಟೆಲ್ಲ ಇದೆ ಅಂತ ಹೇಳ್ತೀರಿ, ಮಕ್ಕಳಿದ್ದಾರೆ ಎಲ್ಲ ಇದೆ ಅಂತ ಹೇಳ್ತೀರಿ. ಬೋಡಪ್ಪನ ತಂದೆ ಯಾರಂತ ಯಾಕೆ ಗೊತ್ತಿಲ್ಲ? ಕೇಳಿ ಸರ್. ಬೋಡಪ್ಪನ ತಂದೆ ನಾವು ನೋಡಿಲ್ಲ ಸರ್. ಆ ಕಾಲದಾಗ ನೋಡ್ಲಿಕ್ಕಿಲ್ಲ, ಬಟ್ ಅವ್ರ ಹೆಸರು ಆದ್ರೂ ಇರ್ಬಹುದಲ್ಲ. ಅವ್ರ ಹೆಸರು ಏನಿತ್ತು? ಬೋಡಪ್ಪನ ಹೆಸರು ಅದೇನೋ
ನಾವು ನೋಡಿಲ್ಲ ಬೋಡಪ್ಪ ನೋಡಿ ಮುದ್ದಣ್ಣನ ತಮ್ಮ ಬೋಡಪ್ಪನವರೇ ವಯಸ್ಸಾಗಿತ್ತು ಅವಾಗ. ಇಲ್ಲ ಸರ್ ಏನಿಲ್ಲ ಎಡಿಟ್ ಮಾಡಿರೋದು ಸಹ ಇದೆ. ಎಲ್ಲ ಪ್ರಸ್ತಾವನೆ ಮಾಡಿದ್ದೀವಿ ಇದೆಲ್ಲ ನಾನು ಮೇಡಮ್ ಅವರು ಎಲ್ಲ ನೋಡಿದ್ದಾರೆ, ಎಲ್ಲ ನೋಡಿ ಇದು ಪ್ರಾಡ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ವಿಡಿಯೋ ಪೆನ್ ಡ್ರೈವ್ ಅಲ್ಲಿ ಇದೆ. ಇದು ಅರ್ಧೋಗಿತ್ತು. ಇದೊಂದು ನೋಡಿ ಸರ್ ಬೋಡಪ್ಪ ಅಂತ ಮುದ್ದಣ್ಣನ ತಮ್ಮ ಅದೊಂದೇ ಅವ್ರಿಗೆ ಕೊಟ್ಟಿರೋದು ಪ್ರಾಡ್ ಮಾಡೋದಕ್ಕೋಸ್ಕರ ಇದೊಂದು ಹೆಸರು ಬೇಕಾಗಿತ್ತು, ಇದೊಂದು ಬೇಕಾಗಿರಲ್ಲ. ಮುದ್ದಣ್ಣನ ಒಂದು ತಂದೆ ಇರ್ತಾರ, ಬೋಡಪ್ಪನ ಒಂದು ತಂದೆ ಇರ್ತಾರೆ ಸರ್. ಹೇಳಿ ಸರ್ ಹೋಗ್ಲಿ ಇದು ಲಗ್ನ ಪತ್ರಿಕೆ ಎಲ್ಲ ಬೋಡಪ್ಪನ ಅವ್ರಿಗೆಲ್ಲ ಅವ್ರ ತಂದೆನ ನೋಡಕ ಮುದ್ದಣ್ಣ ಬೋಡಪ್ಪನ ಒಂದು ಕುಂಟೆ ಇಲ್ಲ. ದೊಡ್ಡವ್ರು ಹಿರಿಕರು ಅಂತ ಹೇಳಿ ಹಾಕ್ತಾರೆ ಸರ್ ಲಗ್ನ ಪತ್ರಿಕೆ. ನೀವು ಸಂಬಂಧದಲ್ಲೇ ಇಲ್ಲ ನೋಡಿ ಸರ್, ಎಲ್ಲರೂ ತೋರಿಸಿ ವೋಟರ್ ಲಿಸ್ಟ್ ಅಲ್ಲಿ ಅವ್ರ ಸಂಬಂಧ. ತುರುಬ್ನಳ್ಳಿ ಗ್ರಾಮದಲ್ಲಿ ಸಿದ್ಧಲಿಂಗಯ್ಯವರು ಪಡೆದಿರ್ತಕ್ಕಂಥ ಒಂದು ವಂಶವೃಕ್ಷ ಬಗ್ಗೆ ಏನು ನಾಗರಾಜ್ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ AC ಕೋರ್ಟಲ್ಲಿ ಅವರು ಮೇಲ್ಮನವಿಯನ್ನು ಹೋಗಿರ್ತಾರೆ. ಸೊ ಸದರಿ AC ಕೋರ್ಟಲ್ಲಿ ವಂಶವೃಕ್ಷದ ಬಗ್ಗೆ ಸಿದ್ಧಲಿಂಗಯ್ಯವರು ಪಡೆದಿರುವ ವಂಶವೃಕ್ಷ ಬಗ್ಗೆ ವಿಚಾರಣೆ ಹಂತದಲ್ಲಿ ಇರ್ತದೆ. ಈ ಸಂಬಂಧವಾಗಿ ಏನು ನಾಡ ಕಚೇರಿ ಉಪತಹಸೀಲ್ದಾರ್ ತೂಬ್ಗೆರೆ ಅವರು ನೀಡಿರುವಂಥ ವಂಶವೃಕ್ಷದ ಬಗ್ಗೆ ಒಂದು ಮಹಾಜರನ್ನು ಮಾಡ್ಕೊಂಡು ಬರಲಿಕ್ಕೆ ಸತ್ಯಾಂಶವನ್ನು ಮಾಜರನ್ನು ಮಾಡ್ಕೊಂಡು ಬರಲಿಕ್ಕೆ ಮಾನ್ಯ ಉಪಯೋಗ ಅಧಿಕಾರಿಗಳು ದೊಡ್ಡಬಳ್ಳಾಪುರವರು ಒಂದು ಆದೇಶ ಮಾಡಿರೋದ್ರಿಂದ ನಾನು ಈ ತುರುನಹಳ್ಳಿ ಗ್ರಾಮಕ್ಕೆ ಹಾಜರಾಗಿ ಯಾವುದು ದೈವದ ಕಟ್ಟೆ ಹತ್ರ ಜಗಲಿ ಕಟ್ಟೆ ಹತ್ರ ಸೊ ನಾವು ಎಲ್ಲ ಸಾರ್ವಜನಿಕರನ್ನ ನಾವಿವತ್ತು ಒಂದು ವಿಚಾರಣೆಗೆ ಸೇರಿಸಿ ಬಹಿರಂಗವಾಗಿ ಸದರಿ ವಂಶವೃಕ್ಷ ಪಡೆದಿರೋ ಬಗ್ಗೆ ಮಾಹಿತಿಯನ್ನು ನಾವು ಕಲೆ ಹಾಕಲಾಯಿತು. ಸೊ ವಾದಿ ಮತ್ತು ಪ್ರತಿವಾದಿಗಳು ಪಡೆದಿರ್ತಕ್ಕಂಥ ಒಂದು ಹಂತದ ಏನು ವಂಶವೃಕ್ಷದ ಮಾಹಿತಿಯು ಪರಸ್ಪರ ಏನು ಸಾಮೀಪ್ಯದಲ್ಲಿ ಇರ್ತದೆ. ಸೊ ಅದಕ್ಕಿಂತ ಇಂದಿನ ತಲೆಮಾರುಗಳ ಬಗ್ಗೆನೇ ಗೊಂದಲ ಇರುತ್ತದೆ. ಸೊ ಸದರಿ ಗೊಂದಲದ ಬಗ್ಗೆ ಗ್ರಾಮಸ್ಥರನ್ನು ನಾನು ವಿಚಾರಿಸಿ ಅವರ ಹೇಳಿಕೆಯನ್ನು ಕೂಡ ಪಡೆದು ಯಾರು ಪರವಾಗಿ ಹೇಳಿದ್ದಾರೆ, ಯಾರು ಅಥವಾ ಯಾವ ವಂಶ ವಿರೋಧವಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಾನು ವರದಿನಲ್ಲಿ ಮಾನ್ಯ ಉಪಯೋಗ ಅಧಿಕಾರಿಗಳಿಗೆ ಸಲ್ಲಿಸ್ತೇನೆ. ಅವರು ತೀರ್ಮಾನ ತೆಗೆದುಕೊಳ್ತಾರೆ.